ಅಂಜಲಿ ನಿಂಬಾಳ್ಕರ್ ಪರ ಈಗ ಮಂಕಾಳ ವೈದ್ಯ ಕೂಡ ಮತಬೇಟೆಗೆ ಇಳಿದಿದ್ದಾರೆ. ಬಿಜೆಪಿಗರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ, ಸುಳ್ಳುಗಳಿಗೆ ಕಿವಿಗೊಡಬೇಡಿ ಅಂತ ಮಂಕಾಳ ವೈದ್ಯ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜನರಿಗೆ. ಬಿಜೆಪಿಯವರು ಅಧಿಕಾರಕ್ಕಾಗಿ ಎಷ್ಟು ಸುಳ್ಳು ಬೇಕಾದ್ರೂ ಹೇಳ್ತಾರೆ, ಏನ್ ಬೇಕಿದ್ರೂ ಮಾಡ್ತಾರೆ. ಹಾಗಾಗಿ ಅವರ ಸುಳ್ಳುಗಳಿಗೆ ನೀವು ಕಿವಿಗೊಡಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಜನರಿಗೆ ಮಂಕಾಳ ವೈದ್ಯ. ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಹಾತೊರಿತಾ ಇದ್ದಾರೆ ಬಿಜೆಪಿಗರು. ಯಾವುದೇ ಕಾರಣಕ್ಕೂ ಅವಕಾಶವನ್ನ ಬಿಟ್ಟು ಕೊಡಬಾರದು. ನಮ್ಮ ಅಭ್ಯರ್ಥಿಯನ್ನ ಬಹುಮತದಿಂದ ಗೆಲ್ಲಿಸ್ಕೊಡಿ, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸ್ಕೊಂಡು ಬರೋಣ ಅಂತ ಈಗ ಮಂಕಾಳ ವೈದ್ಯ ಕರೆಯನ್ನ ಕೊಟ್ಟಿದ್ದಾರೆ. ಜನರಿಗೆ ಯಾವ ಭಾಷೆನಲ್ಲಿ ತಿಳುವಳಿಕೆ ಮಾಡ್ಬೇಕಂದ್ರೆ ಅಡ್ವೊಕೇಟ್ ಅಂತಾನೆ ನಾವು ಪಾಠ ಕಲಿಸ್ಬೇಕು ಅಂತ ಅವರು ಮನುಷ್ಯ ಇದ್ದಾರೆ ಅಂತ ಬಯಸ್ತೀನಿ. ಯಾಕಂದ್ರೆ ಡಾಕ್ಟರ್ ಇರ್ತಕ್ಕಂಥ ನನ್ಗೆ ಜನರ ಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಇವರಿಗೆ ಬಹುಶಃ ಜನರ ಜೊತೆ ಮಾತಾಡ್ಕೊಂಡು ಯಾವ ನಿಟ್ಟಿನಲ್ಲಿ ಯಾವ ಭಾಷೆಯಲ್ಲಿ ಜನರಿಗೆ ಗೊತ್ತಾಗುತ್ತೆ ಅಂತ ಇವತ್ತು ನೀವು ಎಲ್ಲಾದ್ರೂ ಪ್ರತಿಸಾದ ಸ್ನೇಹ ನೋಡಿ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಕೊಡುಗೆ ಏನಿದೆ ಈ ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಮಾತ್ರ ಅಲ್ಲ, ದೇಶಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಆಯುಷ್ಯದಲ್ಲಿ ಸಾವಿರಾರಂತ ಹೋರಾಟಗಾರರು ನಮ್ ಸ್ವಾತಂತ್ರ್ಯ ಸಿಕ್ಬೇಕು ಅಂತ ಯಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಕೊಡುಗೆ, ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತೆ, ಕಾಂಗ್ರೆಸ್ ಪಕ್ಷ ಅಭಿಮಾನಿಗಳನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇತಿಹಾಸ ನೋಡಿದ್ರೆ ಈ ದೇಶಕ್ಕೆ ಯಾರು ಮಾಡಿದ್ರೆ ಅಂತ ಅದು ಕಾಂಗ್ರೆಸ್ ಪಕ್ಷನೇ. ಸ್ವಾತಂತ್ರ್ಯನೇ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ನಾನು ನಿಂತು ಮಾತಾಡ್ಲಿಕ್ಕೆ ಸಾವಿತ್ರಿಬಾಯಿ ಫುಲೆ ಕಾರಣ ಇರ್ತಕ್ಕಂಥ ಅದೇ ದೊಡ್ಡ ಕಾರಣ ನಾಳೆ ಇರ್ತಕ್ಕಂಥ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದ್ದಾರೆ. ಅವರು ನಾವು ಮರಿಬಾರ್ದು. ಸಾಕಷ್ಟು ಜನ ಸರೋಜಿನಿ ನಾಯ್ಡು ಹಿಡಿದು ಎಲ್ಲರಿಗೆ ಮರಿಬಿಟ್ಟಿದ್ದಾರೆ. ಆದ್ರೆ ಕೂಡ ನಾನು ಇವತ್ತು ಬೆಳಿಗ್ಗೆನೆ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ನಮ್ಮ ಯಾರೋ ಒಬ್ರು ಸ್ನೇಹಿತರು ಎಲ್ಲ ಇಡೀ ಜಿಲ್ಲೆಯಲ್ಲಿ ಹಂಚ್ತಾ ಇದ್ದಾರೆ. ಆ ಬುಕ್ ನೋಡಿದ್ರೆ ಇವತ್ತು ಬೆಳಿಗ್ಗೆ ಬಹಳ ಅಭಿಮಾನ ಅನಿಸ್ತಾ ಇತ್ತು. ಎಲ್ಲ ಹೋರಾಟಗಾರರು ಸಾವಿತ್ರಿಬಾಯಿ ಫುಲೆ ಹಿಡ್ಕೊಂಡು ಶಿವಾಜಿ ಮಹಾರಾಜ್, ರಾಣಿ ಚೆನ್ನಮ್ಮ, ನಮ್ಮ ಇದು ಮಹಾತ್ಮ ಜ್ಯೋತಿರಾವ್ ಫುಲೆ ಎಲ್ಲರೂ ಏನೇನು ಹೋರಾಟ ಮಾಡಿದ್ದಾರೆ ಅವರು ಎಲ್ಲಾರ್ದು ಫೋಟೋಸ್ ಹಾಕಿ ಒಂದ್ ಜ್ಞಾಪಕ ಮಾಡಿ ಎಲ್ಲ ಇಡೀ ಜಿಲ್ಲೆಗೆ ಮುಗಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಈಗ ಈ ಯುವಕರು ಬರೀ ವಾಟ್ಸಪ್ ಮತ್ತೆ ಫೇಸ್ಬುಕ್ ನೋಡ್ಕೊಂಡು ಇವರು ಇತಿಹಾಸನೇ ಪೂರ್ತಿ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ನಾಯಕರು. ನೀವು ನೋಡಿದ್ರೆ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಕೂಡ ಅಷ್ಟೇ ಸನ್ಮಾನ ಕೊಡ್ತೀವಿ, ಮಹಾತ್ಮ ಗಾಂಧಿ ಅವರಿಗೆ ಕೂಡ ಅಷ್ಟೇ ದೊಡ್ಡ ಸನ್ಮಾನ ಕೊಡ್ತೀವಿ, ಮೌಲಾನಾ ಆಜಾದ್ ಅವರಿಗೆ ಕೂಡ ಅಷ್ಟೇ ದೊಡ್ಡ ಸನ್ಮಾನ ಕೊಡ್ತೀವಿ, ರಾಜೇಂದ್ರ ಪ್ರಸಾದ್ ಅವರಿಗೆ ಕೂಡ ಅಷ್ಟು ದೊಡ್ಡ ಸನ್ಮಾನ ಕೊಡ್ತೀವಿ. ಆದ್ರೆ ಕೂಡ ಅವರು ಇತಿಹಾಸ ರಚನೆ ಮಾಡೋರಿಗೆ ಈಗ ಹೊಸ ಇವರು ಬಿಜೆಪಿ ನಾಯಕರು ಇತಿಹಾಸ ರಚನೆ ಮಾಡ್ತಾ ಇದ್ದಾರೆ ಅಂತ ನೆಹರುಗೆ ಯಾಕೆ ಅವರು ಕಾಂಗ್ರೆಸ್ ಅವರು ಮುದ್ದಾಮವಾಗಿ ಕಡ್ಡಾಯವಾಗಿ ಪ್ರಧಾನಿ ಮಾಡಿ ಎಲ್ಲ ದೇಶ ಹಾಳ ಮಾಡಿಬಿಟ್ಟಿದ್ದಾರೆ ಅಂತ. ಆದ್ರೆ ಈ ವೇದಿಕೆ ಮುಖಾಂತರ ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ, ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಾ, ಯಾವ ಹಾಸ್ಪಿಟಲ್ ಅಲ್ಲಿ ನೀವು ಹುಟ್ಟಿದ್ದೀರಾ, ಆ ಹಾಸ್ಪಿಟಲ್ ಮತ್ತೆ ಶಾಲೆ ಕೂಡ ಕಾಂಗ್ರೆಸ್ ಇರ್ತಕ್ಕಂಥ ಪ್ರಧಾನಿ ಇರ್ತಕ್ಕಂಥ ಆವಾಗ ಕಾಲದಲ್ಲಿ ನೆಹರೂಜಿ ಅವರು ಮಾಡಿದವರು. ನೆಹರು ಕಡೆ ದೇಶ ಬಂದು ಯಾವಾಗ ಫೆಮೈನ್ ಎಲ್ಲ ನೀವು ನೋಡಿರ್ಬೇಕು, ಎಷ್ಟು ಕಷ್ಟದಲ್ಲಿ ದೇಶ ಈ ಬ್ರಿಟಿಷ್ ಅವರು ಕೊಟ್ಟು ಕಳಿಸಿದ್ರು. ಆದ್ರೆ ಕೂಡ ಎಲ್ಲ ಬಡವರಿಗೋಸ್ಕರ ಎಷ್ಟು ದೊಡ್ಡ ದೊಡ್ಡ ಫೆಮೈನ್ ನಾವು ನೋಡಿದ್ದೀವಿ.
ಎಷ್ಟು ಪ್ಲೇಗ್ ಅಂತ ಪರಿಸ್ಥಿತಿ ನೋಡಿದೀವಿ. ನಮ್ಗೆ ಇದು ಗೋಧಿ ಬೇಕಾದ್ರೆ ನಾವು ಗೋಧಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಂತಹ ಸಿಕ್ಕಿದು ದೇಶ 1947 ಇಂದ ಈಗ 2023ಗೆ 2013 ನೋಡೋಣ, ಅಲ್ಲಿವರೆಗೂ ಪ್ರಧಾನಿಯಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರು, ಅದರಿಂದ ನರಸಿಂಹರಾವ್ ಇರಲಿ, ಮನಮೋಹನ್ ಸಿಂಗ್ ಇರಲಿ, ಎಲ್ಲರೂ ಏನ್ ಕೊಡುಗೆ ಮಾಡ್ತಾ ಬಂದಿದ್ದಾರೆ. ಈ ವಾಟ್ಸ್ಆಪ್ ಏನ್ ನೋಡ್ತಾ ಇದ್ದೀರಾ, ಅದು ಮುಖ್ಯವಾಗಿ ಮೊಬೈಲ್ ಕೊಟ್ಟವರು 15 ಜಾತಿ ಸಮುದಾಯಗಳು ಇದ್ದಾರೆ. ನಾಮದಾರಿ ಇದ್ದಾರೆ, ಫಿಶರ್ಮೆನ್ಸ್ ಇದ್ದಾರೆ, ಮಿಷ್ಟ ಇದ್ದಾರೆ, ಕುಮಾರ್ ಪಂತ್ ಇದ್ದಾರೆ, ಕುಲ್ಬಿನೆ ಇದ್ದಾರೆ, ನಾಯಕರು ಇದ್ದಾರೆ. ಇದರ ಹಲವಾರು ಜಾತಿಗಳು, ಎಸ್ ಟಿ ಸಮುದಾಯ ಜಾತಿಗಳು, ಸಿದ್ದಿ ಕಮ್ಯುನಿಟಿನ ಇದ್ದಾರೆ. ಇಷ್ಟು ಎಲ್ಲ ಜನರಿಗೆ ಸೇರಿ ಒಂದು ಪಕ್ಷ ಮಾಡಲಿಕ್ಕೆ, ನ್ಯಾಯ ಕೊಡ್ಲಿಕ್ಕೆ ಯಾರಿದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ತಾಯಿನೇ ಅಂತ ಹೇಳಿಕೆ ಬಯಸ್ತೀನಿ. ಈಗ 10 ತಿಂಗಳದು ಮಕ್ಕಳು ವೈದ್ಯ ಅವ್ರದ್ದು ಕೆಲಸ ನೋಡಿ, 10 ತಿಂಗಳದು ಕಾಂಗ್ರೆಸ್ ಸರ್ಕಾರದ ಕೆಲಸ ನೋಡಿ, ಮತ್ತೆ 10 ವರ್ಷದ ಮೇಲೆ ಇರತಕ್ಕಂತ ಪ್ರಧಾನಿ ಬಿಜೆಪಿ ಅವರು ಕೂಡ ಕೆಲಸ ನೀವು ನೋಡ್ಬೇಕು. ಈಗ ತಾನೇ ನನ್ನವರು ಹೇಳಿದ್ದಾರೆ, ಕಪ್ಪು ಹಣ ತರ್ತೀನಿ, 15 ಲಕ್ಷ ಕೊಡ್ತೀನಿ, ಬೇಟಿ ಬಚಾವ್ ಬೇಟಿ ಪಡಾವ್ ಮಾಡ್ತೀನಿ, ರೈತರಿಗೆ ಡಬಲ್ ಇನ್ಕಮ್ ಮಾಡಿ ತೋರಿಸ್ತೀನಿ. ಆದ್ರೆ 1 ವರ್ಷ ರೈತರು ದಿಲ್ಲಿ ಬಾರ್ಡರ್ ಅಲ್ಲಿ ಕೂತ್ಕೊಂಡ ಸತ್ತ. ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಮಾಡಿದ ಇತಿಹಾಸನೂ ಇಲ್ಲ. ಈಗ ಮತ್ತೆ ಸುಳ್ಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವರಿಗೆ ರೂಢಿ, ಸ್ವಲ್ಪ ಲೇಟ್ ಮಾಡ್ತಾರೆ ಅಂತ ಮಾಡಿದ್ದಾರೆ, ಈಗಲೇ ಸುಳ್ಳು ಶುರು ಮಾಡಿಬಿಟ್ಟಿದ್ದಾರೆ. ಯಾವ್ದಾದ್ರು ಒಂದು ಸುಳ್ಳು ಹೇಳ್ಕೊಂಡು ದಾರಿ ತಪ್ಪಿಸೋದು ಅಥವಾ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಲಿಕ್ಕೆ ಏನ್ ಬೇಕು ಅದನ್ನ ಬಿಜೆಪಿಯವರು ನೋಡುದು. ನಾವು ಸಾಮಾನ್ಯ ಜನಕ್ಕೆ, ಬಡವರಿಗೆ ಏನ್ ಉಳಿಸ್ಲಿಕ್ಕೆ ಸಾಧ್ಯ ಇದೆ, ಅವ್ರ ಕಷ್ಟಕ್ಕೆ ಸ್ಪಂದಿಸ್ಲಿಕ್ಕೆ ಸಾಧ್ಯ ಇದೆ, ಅವ್ರ ಜೊತೆ ನಾವು ನಿಲ್ಬೇಕು. ನಮ್ಮ ಹಾಗೆ ಅವರು ಮನುಷ್ಯರಲ್ಲಿ ನಾವು ಕಾಂಗ್ರೆಸ್ನವರು ಯೋಚನೆ ಮಾಡಿದ್ರೆ ಬಿಜೆಪಿಯವರು ಹಾಕಲ್ಲ. ಯಾರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅವ್ರಿಗೆ ಸಂಬಂಧ ಇಲ್ಲ. ಅವರಿಗೆ ಬೇಕಾಗುವುದು ಅಧಿಕಾರ, ಅದು ದುರುಪಯೋಗ ಮಾಡ್ಕೊಳ್ಳಿ. ನಾವು 5 ಗ್ಯಾರಂಟಿ ಕಾರ್ಡನ್ನ ತೋರಿಸ್ಬಿಟ್ಟು ನೀವು ನನ್ನನ್ನು ಆಯ್ಕೆ ಮಾಡಿದ್ರಿ, ಅದು ತೋರಿಸಿದ್ದು ನಾವು ಇದನ್ನು ನಾವು ಮುಡಿಸ್ತೇವೆ, ನಮ್ಮನ್ನು ಆಯ್ಕೆ ಮಾಡ್ತೇವೆ, ನೀವು ನಮ್ಮ ಸರ್ಕಾರ ಬರ್ತದೆ, ನೀವು ಮುಡಿಸ್ತೇವೆ, ನೀವು ನಮ್ಗೆ ನಂಬಿಕೆಯಿಂದ ನಮ್ಮನ್ನು ಆಯ್ಕೆ ಮಾಡಿ. ಈಗ ಹಾಗಲ್ಲ, ಆ 5 ಗ್ಯಾರಂಟಿಯನ್ನ ನಿಮ್ಗೆ ಮುಡಿಸಿದ್ದೇವೆ. ನಾವು ಎಲ್ಲೂ ವ್ಯತ್ಯಾಸ ಮಾಡಲಿಲ್ಲ. ನಾವು ಒಂದೊಂದು ತಾಲೂಕಿಗೆ ಹೆಚ್ಚು ಕಡಿಮೆ 100 ಕೋಟಿ ರೂಪಾಯಿ ಈಗ ನಾವು ಕೊಟ್ಟಿದ್ದೀವಿ. 100 ಕೋಟಿ ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ನಿಮ್ಗೆ ಅಥವಾ ಪ್ರತಿಯೊಬ್ಬರಿಗೆ, ಆ ಬಿಜೆಪಿ ಇರ್ಬೋದು, ದಳದವರು ಇರ್ಬೋದು, ಯಾರು ಎಲ್ಲರಿಗೂ ಸೇರಿಸಿ ನಾವು ಮುಗಿಸುವಂತ ಕೆಲಸ.